ಪಕ್ಷದ ತೀರ್ಮಾನವನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ದಾವಣಗೆರೆ ಟಿಕೆಟ್ ಘೋಷಣೆಗೆ ರೇಣುಕಾಚಾರ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. 2023ರ ಚುನಾವಣೆಯಲ್ಲಿ ಅಜಯ್ ಕುಮಾರ್ಗೆ ಸೋಲಾಗಿತ್ತು. ಮಾನವೀಯ ದೃಷ್ಟಿಯಿಂದ ಅಜಯ್ಗೆ ಟಿಕೆಟ್ ಕೇಳಿದ್ವಿ. ಹೊಸ ಅಭ್ಯರ್ಥಿ ಘೋಷಣೆ ಆಗಿದೆ. ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಿದ್ದೀವಿ. 2 ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಣೆ ಮಾಡಿದ ಮೇಲೆ ಆ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅಭ್ಯರ್ಥಿ ಘೋಷಣೆ ಹಾಕಿದ ಮುಂಚೆ ನಾವೆಲ್ಲ ಪ್ರಾಮಾಣಿಕವಾಗಿ ಅಜಯ್ ಕುಮಾರ್, BJ ಅಜಯ್ ಕುಮಾರ್ ಮೇಯರ್ ಆಗಿದ್ದರು. ಮನೆ ಜನರ ಬಾಗಿಲಿಗೆ ಮಹಾನಾರ ಪಾಲಿಕೆ ತೆಗೆದುಕೊಂಡು ಹೋಗಿದ್ದರು. ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಅಂತ ಕಾರಣಕ್ಕೆ ಜನ ಅವರಿಗೆ ಮತ ಕೊಟ್ಟರು. ಅಜಯ್ ಕುಮಾರ್ ಸೋಲಾಯಿತು. ಕಳೆದ ಬಾರಿ ಅಜಯ್ ಕುಮಾರ್ಗೆ ಟಿಕೆಟ್ ಘೋಷಣೆ ಆಗದಿದ್ದರೆ ನಾವ್ಯಾರು ಟಿಕೆಟ್ ಕೇಳ್ತಾ ಇರಲಿಲ್ಲ. ಅಜಯ್ ಕುಮಾರ್ ನಮ್ಮವನು, ವೀರಶೈವ ಲಿಂಗಾಯತರು ಅಂತ ನಾವು ಟಿಕೆಟ್ ಕೇಳಿದ್ರೆ ನಾವೆಲ್ಲರಿಗೂ ಹೇಳಿದ್ವಿ. ಅಜಯ್ ಕುಮಾರ್ ಸೋತಂತ ವ್ಯಕ್ತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.